ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್. ಇವತ್ತಿನ ನಾನು ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ಗಣೇಶನ ಹಬ್ಬ ಆದಮೇಲೆ ಈ ವಿಡಿಯೋನ ನಾನು ಎಡಿಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಬಿಕಾಸ್ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಏನಪ್ಪ ಅಂತಂದರೆ, ನಾವೆಲ್ಲರೂ ಕೂಡ ಗಣೇಶನಿಗೆ ಅಂತ ಹೇಳ್ಬಿಟ್ಟು ನಾವು ನೈವೇದ್ಯಗಳನ್ನ ಮಾಡ್ತೀವಿ, ಥರ ಥರ ಅಡುಗೆಗಳನ್ನ ಮಾಡ್ತೀವಿ. ಆದರೆ ಗಣೇಶನ ವಾಹನ ಮೂಷಿಕ ವಾಹನಿಗೆ ಯಾವುದೆಲ್ಲ ನಾವು ನೈವೇದ್ಯ ಮಾಡ್ತೀವಿ ಅಂತ ನಿಮಗೆ ಯಾರಿಗಾರು ತಿಳಿದಿದೆಯಾ? ಈ ನಮ್ಮ ಹಳೆ ಮೈಸೂರು ಭಾಗ ಮತ್ತು ಮಂಡ್ಯ ಭಾಗದಲ್ಲಿ ಈ ಒಂದು ಪದ್ಧತಿ ರೂಢಿನಲ್ಲಿದೆ. ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಪೋಸ್ ಏನಾದರೂ ಈ ವರ್ಷಕ್ಕೆ ಗೊತ್ತಾಗಿಲ್ಲ ಅಂತಂದರೂ ಅಟ್ಲೀಸ್ಟ್ ಮುಂದಿನ ವರ್ಷದಲ್ಲಿ ಈ ಒಂದು ಮಾಹಿತಿ ನಿಮಗೆ ಯೂಸ್ ಆಗ್ಬೋದು ಅನ್ನೋ ಕಾರಣದಿಂದ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಗಣೇಶನ ವಾಹನ ಅಂದರೆ ಇಲಿಗೆ ನಾವು ಮಾಡುವಂಥ ಒಂದು ನೈವೇದ್ಯ ಅಂತಲೇ ಹೇಳ್ತಾರೆ. ಈ ನಮಗೆ ಅಜ್ಜಿ ಹೇಳ್ತಾಯಿದ್ರು, ಇದನ್ನು ಯಾವುದಕ್ಕಪ್ಪ ಮಾಡ್ತಾರೆ ಅಂತಂದರೆ, ಯಾವುದಕ್ಕೆ ಮಾಡ್ತಾರೆ ಅಂತೇಳಿ ನಾನು ಇವತ್ತಿನ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಹೇಳ್ತೀನಿ. ನಾನು ಇಲ್ಲಿ 9 ಥರದ ಕಾಳುಗಳನ್ನ ನಾನು ತೊಗೊಂಡಿದ್ದೀನಿ. ಯಾವ್ಯಾವುದು ಅಂದರೆ ಜೋಳ ಆಗಿರ್ಬೋದು, ರಾಗಿ, ಹೆಸರು ಕಾಳು, ಹಾಗೆ ಹಲಸಿನ ಕಾಳು, ಅಲಸಂಡೆ ಕಾಳು, ಮತ್ತು ಏನು ಹೇಳ್ತಾರೆ ಹುರುಳಿಕಾಳು, ಮತ್ತು ಭತ್ತ, ಬಟಾಣಿ, ಹಾಗೆ ಕಡಲೆಕಾಳು. ಹೀಗೆ ನಾನು 9 ಥರದ ಧಾನ್ಯಗಳನ್ನ ನಾನು ಇದರಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ 5 ಥರ 3 ಥರನೂ ಹಾಕ್ತಾರೆ, ಆದರೆ 7 ಥರ ಹಾಕೋದು ತುಂಬ ಕಡಿಮೆ. ಹಾಗಾಗಿ ನಾನು ಇಲ್ಲಿ 9 ಥರದ ಕಾಳುಗಳನ್ನ ನಾನೀಗ ತೊಗೊಂಡಿದ್ದೀನಿ. ಇದೆಲ್ಲವನ್ನು ತೊಗೊಂಡು ಒಂದು ಪಾತ್ರೆನಲ್ಲಿ ಹಾಕಿ ಅದನ್ನು ಏನು ಮೊಳಕೆ ಬರಲಿಕ್ಕೆ ಅಂತೇಳಿ ನಾವು ಹೇಗೆ ಸಾಂಬಾರಿಗೆ ಅಂತ ಮೊಳಕೆ ಕಾಳನ್ನ ಕಟ್ತೀವಲ್ಲ, ಅದೇ ರೀತಿಯಾಗಿ ಮೊಳಕೆ ಬರಲಿ ಅಂತೇಳಿ ಒಂದು ದಿನ ನೈಟ್ ನೆನೆಸಿಟ್ಟು ಅದಾದ ನಂತರ ನಾನೇನು ಮಾಡ್ತೀನಿ, ಅದನ್ನ ಮೊಳಕೆ ಬಂದಿರೋದನ್ನು ನಾನು ಅದರಲ್ಲಿ ಮಣ್ಣಲ್ಲಿ ಹಾಕ್ತೀನಿ. ಇವಾಗ ನೋಡಿ, ಈ ರೀತಿಯ 2 ಡಬ್ಬಗಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಆ ಡಬ್ಬಕ್ಕೆ 1-2 ಹೋಲ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ನೀರನ್ನ ಸ್ವಲ್ಪ ಹಾಕಿ ಯೂಸ್ ಮಾಡ್ತೀನಿ ಅಂತಂದರೆ ಹೋಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನಾನು ಈ ರೀತಿಯ 2 ಡಬ್ಬಗಳನ್ನ ತೊಗೊಂಡು ಅದರಲ್ಲಿ ನನಗೆ ಅದಕ್ಕೆ ಎಷ್ಟು ಇಡ್ಸುತ್ತೆ ಅಷ್ಟಕ್ಕೆ ಮಣ್ಣನ್ನು ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಣ್ಣು ಸ್ವಲ್ಪ ಗಟ್ಟಿ ಇತ್ತು, ಹಾಗಾಗಿ ಇದನ್ನು ಪುಡಿ ಮಾಡಿಕೊಂಡು ನಾನಿಲ್ಲಿ ಮಣ್ಣನ್ನು ಹಾಕ್ತಾಯಿದ್ದೀನಿ. ಇದನ್ನು ಏನಕ್ಕೆ ಮಾಡ್ತಾರಪ್ಪ ಅಂತಂದರೆ, ನನಗೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಈ ರೀತಿ ನಾವು ಗಣೇಶನ ಇಲಿಗೆ ಏನು ನೈವೇದ್ಯನ ಮಾಡಿದ್ರೆ ಇದು ಮಳೆಗಾಲ ಆಗಿರೋದ್ರಿಂದ ಗೌರಿ ಹಬ್ಬದಲ್ಲಿ ಮಳೆ ಬರುತ್ತೆ ಅಂತಲೂ ಹೇಳ್ತಾರೆ. ಗೌರಿ ಹಬ್ಬದಿಂದ ಬಹುಶಃ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಲೂ ತುಂಬ ಜನ ಹೇಳ್ತಾರೆ. ಎಲ್ಲ ರೀತಿಯ ಧಾನ್ಯಗಳನ್ನಾಗಿರ್ಬೋದು ಬೆಳೆಯುವಂತಹ ಒಂದು ಕಾಲ ಆಗಿರುತ್ತೆ. ಹಾಗಾಗಿ ನಾವು ಬೆಳೆಯೋ ಬೆಳೆಗಳನ್ನ ಇಲಿಗಳು ತಿಂದು ಹಾಳು ಮಾಡಬಾರ್ದು ಅನ್ನೋ ಕಾರಣದಿಂದ ಗಣೇಶನ ಹಬ್ಬದಲ್ಲಿ ಈ ರೀತಿಯ ಒಂದು ನೈವೇದ್ಯನ ಇಲಿಗೆ ಅರ್ಪಿಸೋದು ಒಂದು ವಾಡಿಕೆ ಇತ್ತಂತೆ. ಸೊ ಹಾಗಾಗಿ ಈ ನಮ್ಮ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಇದು ಕಾಣುತ್ತೆ. ನಾವು ಚಿಕ್ಕವರಿದ್ದಾಗ ಕಾಂಪಿಟೇಷನಲ್ಲಿ ಇದನ್ನು ಮಾಡ್ತಾಯಿದ್ವಿ, ಯಾರ ಗಿಡ ಜಾಸ್ತಿ ಬೆಳೆಯುತ್ತೆ, ಯಾರ ಗಿಡ ಎತ್ತರ ಬೆಳೆಯುತ್ತೆ ಅಂತೇಳಿ. ಆದರೆ ಈ ನಡುವೆ ಇದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನಂತೂ ಗಣೇಶನಿಟ್ಟಾಗ ಪ್ರತಿ ವರ್ಷವೂ ಕೂಡ ನಾನು ಬೆಳಿತೀನಿ. ನೋಡಿ, ಈ ಥರ ಔಟ್ಪುಟ್ ಫೈನಲ್ ಆಗಿ ಬಂದಿದೆ. ತುಂಬಾ ಚೆನ್ನಾಗೇ ಬಂದಿತ್ತು. ನಾನು ಅಟ್ಲೀಸ್ಟ್ ಗಣೇಶನ ಹಬ್ಬ 9 ದಿನ ಇಲ್ಲ ಇದೆ ಅನ್ನೋ ಥರ ಹಾಕ್ತೀನಿ. ಕೆಲವೊಬ್ಬರು 12 ದಿನ ಇದೆ, 15 ದಿನ ಇದೆ, ಆ ಥರನೂ ಹಾಕ್ತಾರೆ. ಸೊ ಕೊನೆಗೆ ಈ ರೀತಿ ಬಂದಿತ್ತು. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ, ಮುಂದಿನ ಗಣೇಶನ ಹಬ್ಬಕ್ಕೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇದು ಇಷ್ಟ ಆಯಿತು ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಗಣೇಶನಿಗೆ ತುಂಬಾ ಪ್ರಿಯವಾದ ವಸ್ತು ಅಂತ ನೈವೇದ್ಯ ಅಂತಂದರೆ ಕಡಲೆಕಾಳು ಉಸ್ಲಿ ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ನಾನಿಲ್ಲಿ ಕಡಲೆಕಾಳು ಉಸ್ಲಿಲ್ಲ ನೈವೇದ್ಯಕ್ಕೆ ಮಾಡಿಕೊಂಡು ಮೊದಲೇ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕರಿಬೇವು ಎಲ್ಲನೂ ಕೂಡ ನಾನು ರೆಡಿ ಮಾಡಿಕೊಂಡು ಒಂದು ಬಾಣಲಿಗೆ ಎಣ್ಣೆ ಕಾಯ್ಲಿಕ್ಕಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿತಾ ಇದೆ. ಅದಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಎಲ್ಲವನ್ನು ಕೂಡ ನಾನು ಒಂದು ಬಾಣಲಿನಲ್ಲಿ ಹಾಕ್ಕೊಂಡು 2-3 ನಿಮಿಷ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಓಕೆ, ಇವಾಗ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಸೇರಿಸ್ಕೊಂಡ್ರೆ ಸಾಕು. ನಾನು ಆಲ್ರೆಡಿ ಕಾಳನ್ನ ಬೇಯಿಸ್ಕೊಳ್ಳುವಾಗಲೇ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಮತ್ತೆ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಇದೆಲ್ಲ ಆದ ನಂತರ ಚೆನ್ನಾಗಿ ಬೇಯಿಸ್ಕೊಂಡಿರುವಂತಹ ಕಡಲೆಕಾಳನ್ನ ಇದರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುರಿದಿರುವಂಥ ತೆಂಗಿನಕಾಯಿನೂ ಕೂಡ ಇದರಲ್ಲಿ ಸೇರಿಸ್ಕೊಂಡು ಫೈನಲಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ನಾನು ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ತೆಂಗಿನಕಾಯಿ ಅಂತೂ ಹಾಕಿದ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಮ್ಮನೇಲಂತೂ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇದು ಈ ವರ್ಷ ನಾನು ಗಣೇಶನ ಹಬ್ಬಕ್ಕೆ ನಾನು ಮಾಡಿದಂತಹ ಒಂದು ಗಣೇಶನ ವಾಹನ ಅಂತ ಹೇಳ್ತೀವಿ ಇಲಿಗೆ ಮತ್ತು ಗಣೇಶನಿಗೆ ಮಾಡಿದಂತಹ ಒಂದು ನೈವೇದ್ಯ ಆಗಿತ್ತು.
ಅದಲ್ಲದೆ ಇವತ್ತು ನಮ್ಮ ಏರಿಯಾದಲ್ಲಿ ಗಣೇಶನ ತುಂಬಾ ಚೆನ್ನಾಗಿ ಕೂರಿಸಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ಗಣೇಶನ ಬಿಡುವಂಥ ಒಂದು ಆ ವಿಡಿಯೋನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದ ಮುಖಾಂತರ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ನನಗೆ ಮತ್ತು ನಿಮಗೆ ಎಲ್ಲರೂ ಕೂಡ ಆ ವಿಘ್ನವಿನಾಯಕ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಒಳ್ಳೆ ಶಾಂತಿ, ನೆಮ್ಮದಿ ಹಾಗೆ ಸುಖನ ಕೊಡಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಇದು ಇವತ್ತಿನ ಒಂದು ಆ ವಿಡಿಯೋ ಆಗಿತ್ತು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ನೋಡಿಲ್ಲ ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಪುಟ್ಟ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಸದಾ ನನಗಿರಲಿ. ಥ್ಯಾಂಕ್ ಯು ಆಲ್.